ಬಳ್ಳಾರಿ ಜೈಲಿನಲ್ಲಿದ್ದು ಅಲ್ಲಿನ ಊಟ ತಿಂದು ರೋಸಿ ಹೋಗಿದ್ದ ದರ್ಶನ್ ಬೆನ್ನು ನೋವಿನ ಕಾರಣ ನೀಡಿ ಮಧ್ಯಂತರ ಜಾಮೀನು ಪಡೆದಿದ್ರು. ಆದರೆ ಆರೋಗ್ಯದ ಬಗ್ಗೆ ಹಲವು ಅನುಮಾನ ಈಗ ವ್ಯಕ್ತವಾಗಿದ್ದು ಸುಳ್ಳು ವರದಿಯನ್ನ ರೆಡಿ ಮಾಡಿಸಿದ್ರ ಅನ್ನೋ ಗುಮಾನಿ ಎದ್ದಿದೆ. ದರ್ಶನ್ ಅನಾರೋಗ್ಯದ ಬಗ್ಗೆ ಅನುಮಾನ, ಜೈಲಿಂದ ಹೊರಬರಲು ಒತ್ತಡ ಹಾಕಿದ್ರ? ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪರಪ್ಪನ ಅಗ್ರಹಾರ ಸೇರಿ ಬಳಿಕ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದರ್ಶನ್ಗೆ ಸಾಕಾಗಿ ಹೋಗಿತ್ತು. ಕಂಬಿ ಹಿಂದಿನ ವಾಸಕ್ಕೆ ಬೇಸತ್ತಿದ್ದ ಆರೋಪಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಅನಾರೋಗ್ಯದ ನೆಪವೊಡ್ಡಿ ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಆದ್ರೆ ಆಪರೇಷನ್ಗೆ ಒಲ್ಲೆ ಎನ್ನುತ್ತಿರೋ ದರ್ಶನ್ ಆರೋಗ್ಯದ ಮೇಲೆ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವರು ಹೇಳಿದ ಬೆನ್ನಲ್ಲೇ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ ಜೈಲಿನಿಂದ ಬೆಂಗಳೂರಿಗೆ ಬರಲು ವೈದ್ಯರ ಮೇಲೆ ಒತ್ತಡ ಹಾಕೋ ತಂತ್ರ ಅನುಸರಿಸಿದ್ರ? ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿ ಅನಾರೋಗ್ಯದ ಬಗ್ಗೆ ಸುಳ್ಳು ವರದಿ ರೆಡಿ ಮಾಡಿಸಿದ್ರ ಅನ್ನೋ ಮಾತು ಕೇಳಿಬಂದಿದೆ. ಪ್ರಭಾವಕ್ಕೆ ಮಣಿದ್ರ ಬಿಮ್ಸ್ ವೈದ್ಯರು. ಪ್ರಭಾವಿ ಮಂತ್ರಿ ಒಬ್ಬರಿಂದ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿಸಿರೋ ಮಾತು ಕೇಳಿಬಂದಿದೆ. ಒತ್ತಡಕ್ಕೆ ಮಣಿದು ದರ್ಶನ್ಗೆ ಕೂಡಲೇ ಆಪರೇಷನ್ ಮಾಡಬೇಕೆಂದು ವರದಿ ಕೊಟ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಸದ್ಯ ಅದೇ ವರದಿಯನ್ನ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಎಂಬ ಮಾತು ಕೂಡ ಕೇಳಿಬಂದಿದೆ. ಬಿಮ್ಸ್ ವೈದ್ಯರು ಕೊಟ್ಟ ವರದಿಯಲ್ಲಿ ದರ್ಶನ್ಗೆ ಆಪರೇಷನ್ ಅತ್ಯವಶ್ಯಕ, ಇಲ್ಲದಿದ್ರೆ ಅವರ ಆರೋಗ್ಯದಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತೆ ಎಂದಿದ್ರು. ಆ ವರದಿಯನ್ನೇ ಮುಂದಿಟ್ಟುಕೊಂಡು ದರ್ಶನ್ಗೆ ಬೆನ್ನು ನೋವಿನಿಂದ ಕಿಡ್ನಿ ಸಮಸ್ಯೆ, ಸ್ಟ್ರೋಕ್ ಆಗೋ ಸಮಸ್ಯೆ ಸಂಭವವಿದೆ ಅಂತ ವಾದಿಸಿದ್ರು. ಆದ್ರೀಗ ಬೇಲ್ ಸಿಕ್ಕು 3 ವಾರ ಕಳೆದ್ರೂ ಆಪರೇಷನ್ ಇಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದ್ದು, ಇದರ ಹಿಂದಿನ ಸತ್ಯ ಗೊತ್ತಾಗಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ಕುರಿತು ದರ್ಶನ್ ಸಂಕಷ್ಟಕ್ಕೆ ಕಾರಣವಾಗಿರುವ ಆ ಫೋಟೋಗಳು ರಿಟ್ರೀವ್ ಆಗಿದ್ದೇ ರೋಚಕ. ಹೈದರಾಬಾದ್ನಲ್ಲಿ ಆಗಲ್ಲ ಅಂದಿದ್ದು ಬೆಂಗಳೂರಿನಲ್ಲಿ ರಿಟ್ರೀವ್ ಮಾಡಿದ್ದು ಹೇಗೆ ಅಂತ ನಾವು ತೋರಿಸ್ತೀವಿ ನೋಡಿ. ಕೊಲೆ ಆರೋಪಿ ದರ್ಶನ್ಗೆ ತಂದ ಫೋಟೋ ಸಂಕಷ್ಟ. ಎಫ್ಎಸ್ಎಲ್ನಲ್ಲಿ ಫೋಟೋಗಳು ರಿಟ್ರೀವ್ ಆಗಿದ್ದೇ ರೋಚಕ. ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ಗೆ ಆ 8 ಫೋಟೋಗಳೇ ಕಂಟಕವಾಗಿದೆ. ಕೊಲೆ ನಡೆದ ಪಟ್ಟಣಗೆರೆ ಶೆಡ್ ಬಳಿ ತೆಗೆದುಕೊಂಡ ಫೋಟೋಗಳನ್ನ ರಿಟ್ರೀವ್ ಮಾಡಲಾಗಿದೆ. ಆ ಫೋಟೋಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದೇ ರಣರೋಚಕವಾಗಿದೆ. ಪ್ರತ್ಯಕ್ಷದರ್ಶಿಯೊಬ್ಬನ ಮೊಬೈಲ್ನಲ್ಲಿದ್ದ ಫೋಟೋವನ್ನ ಪೊಲೀಸರು ರಿಟ್ರೀವ್ ಮಾಡಿಸಿದ್ದಾರೆ. ಹೈದರಾಬಾದ್ನಲ್ಲಿ ಆಗದ ರಿಟ್ರೀವ್ ಬೆಂಗಳೂರಿನ ಎಫ್ಎಸ್ಎಲ್ನಲ್ಲಿ ರಿಕವರಿ ಮಾಡಿಸಿ ಸಕ್ಸೆಸ್ ಆಗಿದ್ದಾರೆ. ಆ ಫೋಟೋವನ್ನ ಮತ್ತೆ ಪಡೆದಿದ್ದೇ ರೋಚಕ. ಕೊಲೆಯಾದ ಜಾಗದಲ್ಲಿ ಆರೋಪಿಗಳ ಜೊತೆ ದರ್ಶನ್ ಪೋಸ್ ಕೊಟ್ಟಿದ್ದು ಗೊತ್ತಾಗಿತ್ತು. ಅದರಲ್ಲಿ ಆರಂಭದಲ್ಲಿ ಕೆಲ ಫೋಟೋಗಳು ರಿಟ್ರೀವ್ ಆಗಿತ್ತು. ಪ್ರತ್ಯಕ್ಷದರ್ಶಿಯ ಮೊಬೈಲ್ನಲ್ಲಿನ ಫೋಟೋ ರಿಟ್ರೀವ್ ಆಗಿರಲಿಲ್ಲ. ಆ ಫೋಟೋವನ್ನ ಡಿಲೀಟ್ ಮಾಡಿದ್ದಾಗಿಯೂ ಆತ ಒಪ್ಪಿಕೊಂಡಿದ್ದ. ಬಳಿಕ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ಪೊಲೀಸರು ಮೊಬೈಲ್ ಅನ್ನ ಕಳಿಸಿದ್ರು. ಐಫೋನ್ಗಳು ರಿಟ್ರೀವ್ ಆಗ್ತಿಲ್ಲ ಅಂತ ಸಿಎಫ್ಎಸ್ಎಲ್ ವಾಪಸ್ ಕಳಿಸಿತ್ತು. ಬೆಂಗಳೂರಿನ ಎಫ್ಎಸ್ಎಲ್ ಅಧಿಕಾರಿಗಳ ಜೊತೆ ಈ ಬಗ್ಗೆ ಪೊಲೀಸರು ಚರ್ಚೆ ಮಾಡಿದ್ದಾರೆ. ಬಳಿಕ ಪ್ರತ್ಯಕ್ಷದರ್ಶಿ ಐಫೋನ್ನಿಂದ ಫೋಟೋ ರಿಟ್ರೀವ್ ಮಾಡುವಲ್ಲಿ ಸಕ್ಸೆಸ್ ಆಗಿದೆ. ಬರೋಬ್ಬರಿ 1500 ಫೋಟೋಗಳನ್ನ ಅಧಿಕಾರಿಗಳು ರಿಟ್ರೀವ್ ಮಾಡಿದ್ದಾರೆ. ರಿಟ್ರೀವ್ ಆದ ಡೇಟಾ ತಂದು ಎಸಿಪಿ ಚಂದನ್ ಕಚೇರಿಗೆ ಹಸ್ತಾಂತರಿಸಿದ್ದಾರೆ. ಸಿಬ್ಬಂದಿ ಒಂದೊಂದೇ ಫೋಟೋ ಚೆಕ್ ಮಾಡುವಾಗ ದರ್ಶನ್ ಇರುವ ಫೋಟೋ ಲಭ್ಯವಾಗಿದೆ. ದರ್ಶನ್ ಜೊತೆ A6 ಜಗದೀಶ್, A7 ಅನುಕುಮಾರ್, A8 ರವಿಶಂಕರ್ ತೆಗೆಸಿಕೊಂಡ ಫೋಟೋಗಳು ಸಿಕ್ಕಿದೆ. ಬ್ಲೂ ಕಲರ್ ಟಿ ಶರ್ಟ್, ಬ್ಲಾಕ್ ಪ್ಯಾಂಟ್ ಹಾಕೊಂಡಿದ್ದ ದರ್ಶನ್ ಕಂಡು ಬಂದಿದೆ. ದರ್ಶನ್ ಫೋಟೋ ಕೊಂಡ ಕೂಡಲೇ ತನಿಖಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಮೊಬೈಲ್ನಿಂದ ರಿಟ್ರೀವ್ ಆದ ಫೋಟೋ ಬಗ್ಗೆ ಡಿಸಿಪಿಗೆ ಎಸಿಪಿ ಚಂದನ್ ಮಾಹಿತಿ ಕೊಟ್ಟಿದ್ದಾರೆ. ಬಳಿಕ ಅದನ್ನ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಸೇರಿಸಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಒಂದ್ ವೇಳೆ ಆ ಇಬ್ಬರು ಸಿಬ್ಬಂದಿ ನೋಡಿಲ್ಲ ಅಂದಿದ್ರೆ ಆ ಫೋಟೋಗಳು ಪೊಲೀಸರಿಗೆ ಸಿಗ್ತಾ ಇರಲಿಲ್ಲ ಅನ್ಸುತ್ತೆ. ಇದೀಗ ಇದು ದರ್ಶನ್ಗೆ ಡಬಲ್ ಕಂಟಕ ಎದುರಾಗುವ ಸಾಧ್ಯತೆ ಇದೆ.
ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಈ ಹೈ ವಿಟ್ನೆಸ್ ವಿಚಾರವಾಗಿಯೂ ಕೂಡ ಇವತ್ತು ಪ್ರಸ್ತಾಪ ಮಾಡ್ತಾರೆ ಸಿ ವಿ ನಾಗೇಶ್ವರ್. ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಪೊಲೀಸರ ಈ ಲೋಪವನ್ನ ಎತ್ತಿ ಹಿಡಿದಿದ್ದಾರೆ ಸಿ ವಿ ನಾಗೇಶ್ವರ್. ಸಾಕ್ಷ್ಯ ನಾಶ ಅಂತ ಹೇಳಿದ್ದ ಖಾಕಿ ವಿರುದ್ಧವಾಗಿ ವಾದವನ್ನ ಮಂಡನೆ ಮಾಡಿದ್ದಾರೆ. ಖಾಕಿ ಪಂಚನಾಮೆ ಎಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಪ್ರಬಲವಾಗಿ ವಾದವನ್ನ ಮಾಡಿದ್ದಾರೆ. ಕೊಲೆ ಆಗಿತ್ತು ಎನ್ನಲಾದ ಸ್ಥಳ, ಪಂಚನಾಮೆ ಬಗ್ಗೆ ವಾದ, ಜೊತೆಗೆ ದರ್ಶನ್ ಶೂ ವಿಚಾರ, ಚಪ್ಪಲಿ ಸಾಕ್ಷ್ಯ ಲೋಪದ ಬಗ್ಗೆ ಕೂಡ ವಾದವನ್ನ ಮಂಡಿಸ್ತಾರೆ. ನೋಡಿ, ಇಲ್ಲಿ ಲೋಯರ್ ಕೋರ್ಟ್ ಅಲ್ಲೂ ಕೂಡ ವಾದವನ್ನ ಮಂಡಿಸಬೇಕಾದ್ರೆ ಸಿ ವಿ ನಾಗೇಶ್ವರ್ ಹೇಳಿದ್ದೇನು ಅಂತಂದ್ರೆ, ಪೊಲೀಸರು ಒಂದಷ್ಟು ಪ್ಲಾಂಟ್ ಮಾಡಿದ್ದಾರೆ, ಇದೆಲ್ಲವೂ ಕೂಡ ಲೋಪ ಆಗಿದೆ ಅಂತೇಳಿ ತಿಳಿಸ್ಕೊಡ್ತಾರೆ. ಇದೇ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ದರ್ಶನ್ ಮನೆಯಲ್ಲಿ ಜೂನ್ 14ನೇ ತಾರೀಕಿನಂದು ಪಂಚನಾಮೆಯನ್ನ ಮಾಡ್ತಾರೆ ಪೊಲೀಸರು. ಆದ್ರೆ ಅಲ್ಲೂ ಕೂಡ ಸಾಕ್ಷ್ಯಗಳು ಇರಲಿಲ್ಲ. ಏನು ಹೇಳಿದ್ದಾರೆ ನೋಡಿ, ಅಲ್ಲಿ ಸಾಕಷ್ಟು ತಡ ಮಾಡಲಾಗಿದೆ. ಮನೆಯಲ್ಲಿ ಟಿ ಶರ್ಟ್, ಜೀನ್ಸ್ ಪ್ಯಾಂಟ್ ಅನ್ನು ಸೀಸ್ ಮಾಡಿದ್ದಾರೆ. ದರ್ಶನ್ ಹೇಳಿಕೆಯ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಆ ಹೇಳಿಕೆಯನ್ನು ಆಧರಿಸಿ ಅವರು ಸೀಸ್ ಮಾಡಿದ್ದಾರೆ. ನನ್ನ ಕರೆದುಕೊಂಡು ಹೋಗಿ ನಾನು ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಧರಿಸಿದ್ದ ಬಟ್ಟೆಗಳನ್ನ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ವಿನಯ್ಗೆ ಹಣ ಕೊಟ್ಟಂತ ಸ್ಥಳ, ಘಟನೆ ನಡೆದಂತಹ ಸಂದರ್ಭದಲ್ಲಿ ಧರಿಸಿದ ಬಟ್ಟೆಗಳು ಎಲ್ಲವನ್ನು ಕೂಡ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ದರ್ಶನ್ ಸಾಕ್ಷ್ಯದಲ್ಲಿ ಅದ್ಯಾವುದನ್ನು ಕೂಡ ಸೀಸೇ ಮಾಡಿಲ್ಲ. ಇಲ್ಲಿ ಅದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ರೆ, ಆದ್ರೆ ಪೊಲೀಸರು ಶೂ ಅನ್ನು ವಶಪಡಿಸ್ಕೊಳ್ತಾರೆ. ಐ ವಿಟ್ನೆಸ್ ಶೂ ಕಾಲಲ್ಲಿ ತುಳಿದ್ರು ಅಂತ ಹೇಳಿದ್ದಾರೆ. ಹಾಗಾದ್ರೆ ದರ್ಶನ್ ಸ್ವಾಚ್ಛ ಹೇಳಿಕೆಯಲ್ಲಿ ಚಪ್ಪಲಿ ಇದೆ ಅಂತ ಹೇಳಿದಾರಲ್ಲ, ಚಪ್ಪಲಿನ ಸೀಸ್ ಮಾಡ್ಬೇಕಿತ್ತಲ್ವಾ, ಕೇವಲ ಶೂ ಅನ್ನು ಯಾಕೆ ಸೀಸ್ ಮಾಡಿದ್ರು ಅಂತೇಳಿ ಸಿ ವಿ ನಾಗೇಶ್ವರು ಇಲ್ಲಿ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ. ಆ ಮೂಲಕ ದರ್ಶನ್ಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಅವರು ವಾದವನ್ನ ಮಂಡಿಸಿದ್ದಾರೆ. ಗೊತ್ತಿಲ್ಲ, ಈಗ ವಾದ ಮಂಡಿಸಿದ್ದಾರೆ, ಇದು ಯಾವ ರೀತಿಯಾಗಿ ನ್ಯಾಯಮೂರ್ತಿಗಳು ಅದನ್ನ ಸ್ವೀಕಾರ ಮಾಡ್ತಾರೆ, ಅದು ಇನ್ನೂ ಇಷ್ಟಕ್ಕೆ ನಿಲ್ಲೋದಿಲ್ಲ. ಈಗ ಸಿ ವಿ ನಾಗೇಶ್ವರ ವಾದ ಇನ್ನೂ ಮುಕ್ತಾಯ ಆಗಿಲ್ಲ, ಇನ್ನೂ ಕಂಟಿನ್ಯೂ ಇದೆ. ಇದು ಮೊದಲ ಹಂತ. ಎರಡನೇ ಹಂತದ ವಾದ 4 ಗಂಟೆ ನಂತರ ಮಾಡ್ತಾರೆ. ವಿಚಾರಣೆ 4 ಗಂಟೆಗೆ ಮುಂದೂಡಿದ್ದಾರೆ. ಆ 4 ಗಂಟೆ ಬಳಿಕ ಏನು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನೋ ಕುತೂಹಲ ಕೇಳಿಸ್ತಾ ಇದೆ. ಅದಕ್ಕೆ SPP ಪ್ರಸನ್ನಕುಮಾರ್ ಅವರು ಹೇಗೆ ಪ್ರತಿವಾದವನ್ನ ಮಾಡಲಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಜಾಮೀನು ಕೊಡಬಾರದು ಅಂತೇಳಿ ಆಕ್ಷೇಪಿಸಿ ಅವರು ವಾದವನ್ನ ಮಂಡನೆ ಮಾಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಇನ್ನು ಕೊಲೆ ಕೇಸ್ ವಿಚಾರವಾಗಿ ಇಲ್ಲಿ ಸಿ ವಿ ನಾಗೇಶ್ವರ ವಾದ ಹೇಗಿತ್ತು ಅಂತಂದ್ರೆ, ಪೊಲೀಸರ ವಿರುದ್ಧವಾಗಿತ್ತು ಅಲ್ಲಿ ವಾದವನ್ನ ಮಂಡಿಸಬೇಕಾದ್ರೆ. ಇಲ್ಲಿ ಎಲ್ಲಾ ಸಾಕ್ಷ್ಯಗಳನ್ನ ಸೃಷ್ಟಿ ಮಾಡಿದ್ದಾರೆ. ಇದೊಂದು ಸುಳ್ಳಿನ ಪಂಚನಾಮೆ ಅಂತೇಳಿ ವಾದವನ್ನ ಮಂಡಿಸಿದ್ದಾರೆ ಸಿ ವಿ ನಾಗೇಶ್ವರ್. PSI ವಿನಯ್ ಬಗ್ಗೆ ಕೂಡ ಇಲ್ಲಿ ಸಿ ವಿ ನಾಗೇಶ್ವರ್ ಪ್ರಸ್ತಾಪವನ್ನ ಮಾಡ್ತಾರೆ. ನೋಡಿ, PSI ವಿನಯ್ ಪ್ರದೋಷ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಯಾಕೆ PSI ಫೋನ್ ಅನ್ನ ರಿಟ್ರೀವ್ ಮಾಡಿಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಸುಳ್ಳಿನ ಕಂತೆ, ಸುಳ್ಳಿನ ಪಂಚನಾಮೆ ಅಂತ ಹೇಳಿ ವಾದವನ್ನ ಮಂಡಿಸಿದ್ದಾರೆ. ಕೊಲೆ ಕೇಸ್ ಖಾಕಿ ವಿರುದ್ಧವೇ ಸಿ ವಿ ನಾಗೇಶ್ವರು ಪ್ರಸ್ತಾಪವನ್ನ ಮಾಡಿದ್ದಾರೆ ವಿಚಾರಗಳನ್ನ. ಆ ಮೂಲಕ ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ.
ಹೈ ವಿಟ್ನೆಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ರೇಣುಕಾಸ್ವಾಮಿ ಬೆಂಗಳೂರಿಗೆ ಬಂದಿದ್ದು ಹೇಗೆ ಅಂತ ಹೇಳಿ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ನೋಡಿ, ಮೊದಲನೇ ಪಾಯಿಂಟ್, ಜೂನ್ 9ನೇ ತಾರೀಕಿನಂದು PSI ವಿನಯ್ಗೆ ಮಾಹಿತಿ ಇರುತ್ತೆ. ಆದರೆ PSI ವಿನಯ್ 12ನೇ ತಾರೀಕಿಗೆ ಸ್ಥಳ ಮಹಾಜರಿಗೆ ಅಂತ ಹೋಗ್ತಾರೆ. ಇಲ್ಲಿ ಎಲ್ಲಾ ಸಾಕ್ಷಿಗಳನ್ನ ಸುಳ್ಳು ಸೃಷ್ಟಿ ಮಾಡಲಾಗಿದೆ. ಇದೊಂದು ಸುಳ್ಳಿನ ಪಂಚನಾಮೆ ಅಂತ ಹೇಳಿದ್ದಾರೆ ಸಿ ವಿ ನಾಗೇಶ್ ಅವರು. PSIಗೆ ಆರೋಪಿ ಫೋಟೋವನ್ನ ಕಳಿಸಿದ್ದಾರೆ ಪ್ರದೋಷ್ ಕ್ರೈಮ್ ಸೀನ್ ಫೋಟೋವನ್ನ ಕಳಿಸಿದ್ರು. ಇಲ್ಲಿಯವರೆಗೂ ಕೂಡ PSI ಮೊಬೈಲ್ ರಿಟ್ರೀವ್ ಆಗಿಲ್ಲ. 2 ಕೊಂಬೆ ಮೇಲೆ ರಕ್ತದ ಕಲೆ ಅಂತ ಪಂಚನಾಮೆ ಸಂದರ್ಭದಲ್ಲಿ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ FSL ನಲ್ಲಿ ರಕ್ತದ ಕಲೆನೇ ಇಲ್ಲ ಅಂತೇಳಿ ವರದಿ ಬಂದಿದೆ. ಹೇಗೆ ಇದೆಲ್ಲ ಅಂದ್ರೆ ಪಂಚನಾಮೆ ಮಾಡಿರೋದೆಲ್ಲವೂ ಸುಳ್ಳು ಪಂಚನಾಮೆ ಅಂತೇಳಿ PSI ವಿನಯ್ ವಿಚಾರವಾಗಿ ಎಲ್ಲವನ್ನ ಕೂಡ ಪ್ರಸ್ತಾಪ ಮಾಡಿ ಅಲ್ಲಿ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದವನ್ನ ಮಂಡಿಸಿದ್ದಾರೆ.